ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿ-ರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು, ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಒಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಾಗಳು ಎ ಖಾತಾಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿ-ರಾಮ್ಜಿ ಕಾಯ್ದೆ ಜುಲೈ 1ರಿಂದ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಭಾಗದಷ್ಟು ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿ-ರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ್ ಜಿ-ರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29ರಂದು ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿ-ರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ, ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪ ನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ಧತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು. ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ
ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನ ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರದಿಂದ ಈ ವರ್ಷ ಜೂನ್ 17ನೇ ತಾರೀಕಿಗೆ ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನ ಪಡಿಬೇಕು ಅಂತ ಕಡ್ಡಾಯವಾಗಿ FID ಗಳನ್ನ ಹೊಂದಿರಲೇಬೇಕಾಗುತ್ತೆ. ಆ FID ಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು. ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮೆಷಿನ್ ಮೂಲಕ ಅವ್ರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡೀಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ, ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ ಅರ್ಧ ಎಕರೆ ಜಮೀನಿನಲ್ಲಿ ಅನ್ನ ತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಲ ದೊರೆಯುತ್ತಿದ್ದು, ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟ್ಟಿಂಗ್ ಅನ್ನು ಹಾಕ್ತಿವಿ. ಆ ಕಟ್ಟಿಂಗ್ ತಗೊಂಡಾಗ ಫ್ರೂಟಿಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು. ಅದು ಪಾಲಿನೇಷನ್ ಆಗಿ ಕರೆಕ್ಟಾಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು, ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ, ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮಗೆ ಬೆಂಗಳೂರಿಂದ, ಹೊಸಕೋಟೆ, ಆಂಧ್ರ ಪ್ರದೇಶದಿಂದ ಈಶಾಪಂಡ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡ್ಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಗೊಂಡೋಗೋರು. 1 ಟನ್ ಕಾಯಿ ಇಲ್ಲೇನೆ ರೈತರೇ ಬಂದಂತವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ನಿಮಿಷಕ್ಕೆ.